ಐ ನೋ ನಿಮ್ಗೆ ಅನಿಸ್ತಿರ್ಬೇಕು ಈಕಿ ಏನು ಹಿಂಗೆ ಕಾಣಿಸಾತಾಳ ಅಂಥೇಳಿ. ಐ ಜಸ್ಟ್ ವೋಕ್ ಅಪ್ ಆ್ಯಂಡ್ ಐ ಚೂಸ್ ವ್ಲಾಗಿಂಗ್ ಟುಡೇ. ಗೊತ್ತಿಲ್ಲ ಯಾಕೆ ಡೇ ವ್ಲಾಗ್ ಮಾಡ್ಬೇಕು, ರ್ಯಾಂಡಮ್ ವ್ಲಾಗ್ ಮಾಡ್ಬೇಕಂತ ಅನ್ಸಾತಿತ್ತು ಭಾಳ ದಿನದಿಂದ. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ವ್ಲಾಗಿಂಗ್. ಇದು ಚಲೋ ಬಂತಂತಂದ್ರೆ ಅಷ್ಟೇ ಪೋಸ್ಟ್ ಮಾಡ್ತೀನಿ. ವಿಶ್ ಮಿ ಲ್ಯಾಕ್. ಇವತ್ತು ನನ್ನ ದಿನ ಹೆಂಗೆ ಹೋಗ್ತೈತೆ ಅಂತೇಳಿ ಫುಲ್ ತೋರಿಸ್ತೀನಿ. ಈಗ ಫಸ್ಟ್ ಹಾಸಿಗೆ ಎಲ್ಲ ಮಡ್ಚಿಟ್ಟು ಬ್ರಷ್ ಮಾಡೋಣ. ಬಾಯಿಲಿ ಬ್ರಷ್ ಮಾಡಿಸ್ತೀನಿ. ಬ್ರಷ್ ಮಾಡಿಸ್ಲ. ಗುಡ್ ಮಾರ್ನಿಂಗ್. ಬ್ರಷ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಈಗ ಚಾ ಕುಡಿಯೋಣ. ನಮ್ಮ ಮನ್ಯಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಮಮ್ಮಿದು ಬಿಗ್ಗೆಸ್ಟ್ ಟಾಸ್ಕ್ ಅಂತಂದ್ರೆ ಇವನ್ನ ಹಿಡಿಯೋದು ಮತ್ತು ಚಾ ಮಾಡೋದು. ನಾ ಇವತ್ತು ವ್ಲಾಗ್ ಮಾಡತ್ತೀನಿ. ನಂಗೆ ಏನು ಹೆಲ್ಪ್ ಮಾಡ್ಬೇಕತ್ತ ನೀವು ಕ್ಯಾಮ್ರಾ ಮುಂದೆ ಬರೀ ನನ್ನ ಬಗ್ಗೆ ಒಳ್ಳೇದು ಹೇಳ್ಬೇಕು. ಬರೀ ಹೊಗಳಬೇಕು. ಶೋನು ಊಟ ಮಾಡಿಸ್ತಾಳ, ಶೋನಂಗೆ ತಿಂಡಿ ತಿನ್ನಿಸ್ತಾಳ, ಎಲ್ಲ ಮಾಡ್ತೀನಿ ನಾನು. ಐ ಆಮ್ ಅ ಗುಡ್ ಗರ್ಲ್. ಏನ್ ಮಾಡ್ತಾಳ ಶೋನಂಗೆ? ಬುರ್ರ ಕರ್ಕೊಂಡು ಹೋಗ್ತಾಳ ಗಾಡಿ ಮೇಲೆ, ವಾಕಿ ಮೈಸೂರಿಗೆ ಕರ್ಕೊಂಡು ಹೋಗ್ತಾಳೆ. ದಿನ ನನ್ನ ಡಿಪಾರ್ಟ್ಮೆಂಟ್ ಚೇಂಜ್ ಹಾಕ್ಕೊಂತಿರ್ತೈತಿ. ಸೊ ಇವತ್ತು ನಂದು ಕಸ ಹೊಡೆಯೋ ಡಿಪಾರ್ಟ್ಮೆಂಟ್. ನೆನ್ನೆ ನಾನು ಬಾಂಡೆ ತಿಕ್ಕಿದೆ. ಸೊ ಈಗ ಕಸ ಹೊಡೆಯೋಣ. ಲುಕ್ ಎಟ್ ದ ಸ್ವೆಟ್ ಯು ಗೈಸ್. ಅಷ್ಟು ಶೆಕೆ ಐತಿ. ಮನಿ ಅಂತೂ ಫುಲ್ ಹಂಗ ದಗ ಫೀಲ್ ಆಗತೈತಿ ನಂಗೆ. ಮನ್ಯಾಗಿನ ಕೆಲ್ಸಾನು ಮಾಡಕ್ಕಾಗವಲ್ತು ನಮ್ಗೆ. ಅಂಥದ್ರದಾಗ ಬಿಸ್ಲಾಗ ಹೊರಗೆ ಹೋಗಿ ಕೆಲಸ ಮಾಡ್ತಾರಲ್ಲ, ಹ್ಯಾಟ್ಸ್ ಆಫ್ ನಿಮ್ಗೆ. ಸೀರಿಯಸ್ಲಿ ಐ ಕ್ಯಾನ್ ನಾಟ್. ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಇವತ್ತು ನಮ್ಮ ಮನ್ಯಾಗ ನಾಷ್ಟ ದೋಸೆಗೆ ಮಮ್ಮಿ ಕ್ಯಾರೆಟ್ ಪಲ್ಯ ಮಾಡ್ಯಾರ. ಈಟಿಂಗ್ ದೋಸೆ ಈಸ್ ಆಲ್ವೇಸ್ ಸೋ ಗುಡ್. ಮಸ್ತ್ ದೋಸೆ ತಿನ್ನೋಣೀಗ. ಸೊ ನಮ್ಮ ಮಮ್ಮಿ ರೆಡಿಯಾಗಿ ಆಫೀಸಿಗೆ ಹೊಂಟಾರ. ಬಾಯ್ ಮಮ್ಮಿ. ಬಾಯ್. ಬೇಗ ಬಾ. ಬಾಯ್. ನಾನು ರಜಾ ಇಬ್ರು ಕುತ್ಕೊಂಡು ವಾಟರ್ಮೆಲನ್ ತಿನ್ನತ್ತೀವಿ. ರಜಾ ನಿಂದು ವಾಟರ್ಮೆಲನ್ ತೋರ್ಸ. ಅವನಿಗೂ ಸಣ್ಣ ಸ್ಲೈಸ್ ಮಾಡಿಕೊಟ್ಟಿನಿ. ಈಸ್ ಹ್ಯಾವಿಂಗ್ ಆ್ಯಂಡ್ ನಾನು ತಿನ್ನ. ಚಿಯರ್ಸ್ ಬಿಟ್ಟ. ಚಿಯರ್ಸ್ ಮೇಡಮ್. ಚಿಯರ್ಸ್. ಹತ್ತುಗು ಅದಲ್ಲಪ್ಪಜಿ. ಒಂದು ಎತ್ಕೋ, ಒಂದು ಪೀಸ್ ಎತ್ಕೋ. ಚಿಯರ್ಸ್ ಮೇಡಮ್. ಚಿಯರ್ಸ್. ತಿನ್ನ. ನಾ ಲ್ಯಾಪ್ಟಾಪ್ ತೆಗೆದು ಏನಾರು ಕೆಲಸ ಮಾಡತ್ರ ಅವ್ನಿಗೆ ಇಷ್ಟ ಆಗಲ್ಲ. ಸೊ ಅವನ ಜೊತೆ ನಾ ಈಗ ಆಟ ಆಡ್ಬೇಕಂತ. ಏನು ಎಲ್ಲಿ ಹೋಗಬೇಕು? ಏನು ಈ ಕ್ಲಿಪ್ಸ್ ಜೊತೆ ಆಡ್ಬೇಕಾ ನಾನು? ಈ ಕ್ಲಿಪ್ಸ್ ಜೊತೆ ಆಡ್ಬೇಕಾ ನಾನು? ಏನು ಏನು ಮಾಡ್ಬೇಕೀಗ? ಏನ್ ಮಾಡ್ಬೇಕು? ಕೈಯಾಗ ಹಿಡ್ಕೋಬೇಕೇನೋ? ಆಮೇಲೆ ಏನ್ ಮಾಡ್ಬೇಕು? ರಾಜಾಂದು ಎಲ್ಲ ಔಟ್ಫಿಟ್ಸ್ನಾಗ ನಂಗೆ ಈ ಶಾರ್ಟ್ಸ್ ಭಾಳ ಇಷ್ಟ. ಆ್ಯಕ್ಚುಲಿ ಇದನ್ನು ನಾನು ತಂದಿದ್ದ ಅವನಿಗೆ. ಇಲ್ಲೇ ಪಾಕೆಟ್ಸ್ ಅದಾವೆ, 2 ಪಾಕೆಟ್ಸ್ ಅದಾವೆ, ಮತ್ತು ಇಲ್ಲಿ ಸಣ್ಣದು ಬೋ ಐತಿ 2 ಪಾಕೆಟ್ಸ್ ಮೇಲೆ. ದಿಸ್ ಇಸ್ ಸೋ ಕ್ಯೂಟ್. ಇದು ಹಾಕ್ಕೊಂಡ್ರೆ ಅವ್ನು ಎಷ್ಟು ಕ್ಯೂಟ್ ಕಾಣಿಸ್ತಾನೆ. ಈಗ ರಾಜಾಂದು OOTD ಮಾಡೋಣ. ಸ್ಟ್ಯಾಂಡ್ ಅಪ್, ನಿತ್ಕೋ ಬೇಗ. ರಾಜಾಂದ್ OOTD ತೋರ್ಸಾತಾನ ನೋಡ್ರಿ. ವಾ ರಾಜಾ ಜಸ್ಟ್ ಮಕ್ಕೊಂಡ. ಸೊ ಈಗ ಅವನು 2 to 3 hours ಎದ್ದೇಳಲ್ಲ. ಕಂಪ್ಲೀಟ್ ಮೀ ಟೈಮ್ ಈಗ ನಂಗೆ. ಸೊ ಈ ಗ್ಯಾಪ್ನಾಗ ನಾನು ಐದರ್ ನಂದು ಆಫೀಸ್ ವರ್ಕ್ ಮಾಡ್ತಿರ್ತೀನಿ, ಅಥವಾ ನಂದು ಏನಾರ ಕಾಂಟೆಂಟ್ ಕ್ರಿಯೇಷನ್ ಇದ್ರೆ ಅದನ್ನು ಮಾಡ್ಕೊತಿರ್ತೀನಿ, ಅಥವಾ ಚಿಲ್ ಮಾಡ್ತಿರ್ತೀನಿ ಅಷ್ಟೇ. ಏನಾರ ಸೀರೀಸ್ ನೋಡ್ತಿರ್ತೀನಿ. ಸದ್ಯಕ್ಕೆ ನಾನು ರೋಡೀಸ್ ನೋಡಾತೀನಿ. ಏನು ಗೊತ್ತಾ, ಆರಾಮ್ ಚಿಲ್ ಮಾಡ್ಕೊತ ಕುಂತಿದ್ದೆ. ನಮ್ಮ ಅಕ್ಕ ಬಂದ್ಲು, ಸಾಂಬಾರು ಮಾಡು ಅಂತ ಹೇಳಿದ್ಲು. ಬಟ್ ನಂಗೆ ಕುಕ್ಕಿಂಗ್ ಇಷ್ಟ ಆಗಲ್ಲ. ಸೊ ನಂಗೆ ಮೋಟಿವೇಟ್ ಮಾಡ್ಬೇಕಂತ ಹೇಳಿ ಎಲ್ಲ
ಐಟಮ್ಸ್ನ ಎತ್ತಿಟ್ಟು ಹೋಗ್ಯಾಳ. ಈಗ ನಾನು ಸಾಂಬಾರು ಮಾಡಬೇಕು. ಐ ಆಮ್ ಸೋ ಹೆಲ್ಪ್ಲೆಸ್. ಇಫ್ ಯು ಆಸ್ಕ್ ಮೀ ನೋಟಿಸ್ ಪೀರಿಯಡ್ನಾಗದಿ ಏನು ಮಾಡತ್ತಿ ಅಂತಂದ್ರೆ ನೀವು ಕೇಳಿದ್ರೆ, ಪಾಯಿಂಟ್ 1 ಐ ಆಮ್ ಸ್ಪೆಂಡಿಂಗ್ ವೆರಿ ಕ್ವಾಲಿಟಿ ಟೈಮ್ ವಿತ್ ಮೈ ಫ್ಯಾಮಿಲಿ. ಆ್ಯಂಡ್ ಪಾಯಿಂಟ್ 2 ನಾನು ಸ್ವಲ್ಪ ಕುಕ್ಕಿಂಗ್ ಕಲಿಯಾತೀನಿ. ನನಗಂತೂ ಭಾಳ ಟೈಮ್ ಬೇಕು ಕುಕ್ಕಿಂಗ್ ಕಲಿಯಾಕ, ಬಿಕಾಸ್ ಝೀರೋಯಿಂದ ಹೀರೋ ಆಗ್ಬೇಕು ನಾನು. ಸೊ ಐ ನೀಡ್ ಅ ಲಾಟ್ ಆಫ್ ಟೈಮ್. ಈಗ ನೋಡ್ರಿ, ಒಂದು ಹೊಟ್ಟೆ ತುಂಬ ಊಟ ಮಾಡ್ಯಾನೀಗ. ಊಟ ಮಾಡಿ ನಾ ಊಟ ಮಾಡತ್ತೀನಿ, ಬಂದು ಮಮ್ಮಮ್ಮ ಅನ್ನೋದು. ಮಮ್ಮಮ್ಮ ಖಾಲಿ ಆಗಿತ್ತು, ಹೋಗಪ್ಪಜ್ಜಿ ಹೋಗೋಗ. ಏನು ಎಲ್ಲೈತಿ ರಾಜ? ಸೊ ನಮ್ಮ ಮಮ್ಮಿ ಆಫೀಸ್ ಮುಗಿಸಿ ಈಗ ಬಂದರು. ಹೌ ವಾಸ್ ಯು ಆಫೀಸ್ ಮಮ್ಮಿ? ಆಫೀಸ್ಗೆ ಹೋಗಿಲ್ಲ, ಫೀಲ್ಡ್ಗೆ ಹೋಗಿದ್ದೆ. ಫೀಲ್ಡ್ ವರ್ಕ್ ಇವತ್ತು. ಆಫೀಸ್ಗೆ ಹೋಗಿ ಆಫೀಸಲ್ಲಿ ಒಂದು ಲೆಟ್ರ್ ರೈಟ್ ಮಾಡಿಕೊಂಡು ಪುರಸಭೆಗೆ ಕೊಟ್ಟು ಅಲ್ಲಿಂದ ಗಂಜಾಮ್ಗೆ ಹೋಗಿ ಅಲ್ಲಿ 2 ಅಂಗನವಾಡಿ ನೋಡಿಕೊಂಡು ಜಸ್ಟ್ ಬಂದೆ ನೋಡಿ. ಓಕೆ, ನಮ್ಮ ಮಮ್ಮಿ ಇನ್ನೂ ಊಟನೂ ಮಾಡಿಲ್ಲ. ಆಗಲೇ 4 ಗಂಟೆ ಆತ ಅನ್ಸತಿ. ನಮ್ಮ ಮಮ್ಮಿದು ಇವತ್ತು ಫೀಲ್ಡ್ ವರ್ಕ್ ಇತ್ತು. ಸೊ ಬಿಸ್ಲಾಗ ಹೆಂಗೆ ಮಮ್ಮಿ ಕೆಲಸ ಮಾಡ್ತೀರಿ ನೀವು? ಅಷ್ಟೊಂದು ಬಿಸಿಲಿಲ್ಲ ಇವತ್ತು, ಕಮ್ಮಿ ಆಯ್ತಾ? ಕಡಿಮೆ ಆಯ್ತು ಇವತ್ತು. ಬಿಸಿಲಿಲ್ಲ. ಊಟ ಮಾಡಿ ಬಿಸಿಲಾಗಾದ್ರೂ ಮಾಡಬೇಕು, ಮಳೆ ಎಲ್ಲಾದರೂ ಮಾಡಬೇಕು. ಮಳೆ ಇದ್ರು ಏನಿದ್ರು ಮಾಡಬೇಕಾ? ಚಳಿ ಇದ್ರೂ ಮಾಡಬೇಕು. ಕೆಲಸ ಇನ್ನು ವರ್ಕ್ ಫ್ರಮ್ ಹೋಮ್ ಅಲ್ಲ ನಮ್ಮದು. ಓಕೆ, ಆಪ್ಕೆ ಬಾರ್ ಮೋದಿ ಸರ್ಕಾರ. ಮುಸುಡಿ ನೋಡೊಂದು ಮುಸುಡಿ. ನಮ್ಮ ರಾಜಂಗೆ ಇದು ಅಂತ ಅಂದರೆ ತುಂಬ ಇಷ್ಟ. ಇದಕ್ಕೆ ಅವನು ಅಮ್ಮ 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 ಅಂತ ಅನ್ನೋದು. ರಾಜ ರಾಜ ದೂರ ಸರಿಯೋ, ದೂರ ಸರಿ. ಏ ಖುಷಿ ನೋಡಲ್ಲ ಒಂದು. ಇವನಿಲ್ಲಿ ಬಂದು ಏನೇನು ಕಿತಾಪತಿ ಮಾಡತ್ತಾನ. ಶ್ರೀರಂಗಪಟ್ಟಣದಾಗ ಫುಲ್ ಮಾಡಾಗೈತಿ. ವಿ ಮೇ ಎಕ್ಸ್ಪೆಕ್ಟ್ ರೈನ್. ಇಟ್ಸ್ ಅ ಗುಡ್ ನ್ಯೂಸ್. ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ, ಊಟ ಆಗೈತಲ್ಲ, ಲೈಟಾಗಿ ಡೆಸರ್ಟ್, ಹೆಲ್ದಿ ಡೆಸರ್ಟ್ ತಿನ್ನತೀನಿ. ಇದನ್ನು ನಮ್ಮ ಮಮ್ಮಿ ಮನ್ಯಾಗ ಮಾಡ್ತಿದ್ರು ಯಾವಾಗಲೂ. ಸಣ್ಣವರಿದ್ದಾಗಂತೂ ಯಾವಾಗಲೂ ಚಿಕ್ಕಿ ಮನ್ಯಾಗ ಮಾಡ್ತಿದ್ರು. ನಮ್ಮ ಅಕ್ಕಂದ್ರು ಮಾಡ್ತಿದ್ರು ಆ್ಯಕ್ಚುಲಿ ಇದನ್ನ. ಬಟ್ ಇನ್ ಬಿಟ್ವಿ ನಾವು ಬಿಟ್ಬಿಟ್ವಿ. ಇವಾಗೆಲ್ಲ ಹೊರಗಿಂದ ತೊಗೊಂಬರತ್ತೀವಿ. ಸೊ ಗೈಸ್, ಸ್ವಲ್ಪ ಮಿಕ್ಸಿ ರಿಪೇರಿ ಮಾಡಿಸೋದಿತ್ತು. ಸೊ ನಾನು ನಮ್ಮ ಅಕ್ಕ ಇಬ್ಬರು ಮಿಕ್ಸಿ ರಿಪೇರಿ ಮಾಡ್ಸಕ್ಕೆ ಹೋಗ್ತಾ ಇದ್ದೇವೆ. ಐ ಆಮ್ ಸೋ ವೇಟಿಂಗ್ ಫಾರ್ ರೈನ್. ಬೆಳಗ್ಗೆಯಿಂದ ಮೋಡ ಇದೆ, ಬಟ್ ಮಳೆ ಬಂದಿಲ್ಲ ಅಷ್ಟೇ. ವೈಸ್ ನಾನು ಮನೇಲಿ ಇರಲಿಲ್ಲ ಅಲ್ವಾ, ನನಗೆ ಇವಾಗೊಂದು ಬಿಸಿ ಬಿಸಿ ನ್ಯೂಸ್ ಗೊತ್ತಾಯಿತು. ಇವಳು ಬೆಳಗ್ಗೆಯಿಂದ ಅಡುಗೆ ಆಮೇಲೆ ಕೆಲಸ ಮಾಡಿದ್ದಾಳೆ ಅಂತ. ಅದು ಆ್ಯಕ್ಚುಲಿ ಬರೀ ಕಂಟೆಂಟ್ಗೋಸ್ಕರ ಅಷ್ಟೇ. ನೋ ವೇ, ಆ್ಯಕ್ಚುಲಿ ಇರಲಿಲ್ಲ. ಸಾಂಬಾರು ಮಾಡೋದಂತೂ ಪ್ಲ್ಯಾನೇ ಇರಲಿಲ್ಲ. ನಮ್ಮ ಅಕ್ಕನೇ ಬಂದು, ನಮ್ಮ ಅಕ್ಕ ಹೆಂಗೆ ಮೋಟಿವೇಟ್ ಮಾಡಿರೋದಂತಂದ್ರೆ, ಎಲ್ಲ ತರಕಾರಿ ಐಟಮ್ಸ್ ಎಲ್ಲ ಫ್ರಿಜ್ಜಿಂದ ಎತ್ತಿಟ್ಟೇನು ರಶ್ಮಿ, ನಿನ್ನ ವ್ಲಾಗಿಗೂ ಹೆಲ್ಪ್ ಆಗ್ತಿತ್ತು, ಚಲೋ ಬರ್ತಿತ್ತು ವ್ಲಾಗು, ಬಾ ಮಾಡು ಅಂದಾಗ ಐ ವಾಸ್ ಲೀಸ್ಟ್ ಇಂಟ್ರೆಸ್ಟೆಡ್. ಅದನ್ನೇ ನಾನು ಹೇಳಿದೆ, ನೀನು ಕಂಟೆಂಟ್ಗೋಸ್ಕರನೇ ಮಾಡಿದ್ದು ಅಂತ. ನೋ ಐ ವಾಸ್ ಲೀಸ್ಟ್ ಇಂಟ್ರೆಸ್ಟೆಡ್. ಬಟ್ ಅದು ತಲೆಗೆ ಬಂತು, ಕಾಂಟೆಂಟು ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಮಾಡ್ಬಿಟ್ಟೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಇನ್ಮೇಲೆ ಡೈಲಿ ಬ್ಲಾಗ್ ಹಾಕಕ್ಕೆ ಹೇಳಿ ಇವಳಿಗೆ, ಮಸ್ತ್ ಕೆಲಸ ಮಾಡಿಸ್ಕೊಳ್ಳೋದು. ನಾವು ಒಂದು ರೌಂಡ್ ಹೋಗಿ ಬಂದ್ವಿ. ನಾವು ಹೋಗಿ ಬರತ್ತನ ನಮ್ಮ ಮಮ್ಮಿ ಅಲ್ಲಿ ನೋಡ್ರಿ, ಇಫ್ ಯು ಕ್ಯಾನ್ ಸಿ ಹರ್, ಫೋಕಸ್ ಆನ್ ಹರ್. ಸೊ ನಾವು ಹೋಗಿ ಬರತ್ತನ ನಮ್ಮ ಮಮ್ಮಿ ನಮಗೆ ವೆಯ್ಟ್ ಮಾಡೋದು. ಸೊ ಯಾ ಗೈಸ್, ಈಗ 6:40 ಆಗೈತಿ. ಐ ಆಮ್ ಡನ್ ಫಾರ್ ದ ಡೇ. ನಂದು ವರ್ಕ್ ಮುಗೀತು. ಐ ಹ್ಯಾವ್ ಕ್ಲೋಸ್ಡ್ ಮೈ ಲ್ಯಾಪ್ಟಾಪ್, ಲಾಗ್ ಆಫ್ ಆಗೇನಿ. ಆ್ಯಂಡ್ ಬೆನ್ನಂತೂ ಭಾಳ ನೋವು ಆಗ್ತೈತಿ. ಐ ವಿಲ್ ಲೇ ಡೌನ್ ಫಾರ್ ಸಮ್ ಟೈಮ್ ಆ್ಯಂಡ್ ಮಸ್ತ್ ರೀಲ್ಸ್ ಸ್ಕ್ರೋಲ್ ಮಾಡ್ತೀನಿ ಕುತ್ಕೊಂಡು. ದ್ಯಾಟ್ಸ್ ಇಟ್. ವಿಲ್ ಮೀಟ್ ಆಫ್ಟರ್ ಸಮ್ ಟೈಮ್. ಸೊ ಗೈಸ್, 1 hour ಫುಲ್ ಸ್ಕ್ರೋಲ್ ಮಾಡ್ಕೊಂಡು ಕುಂತಿದ್ದೆ. ಯೂಟ್ಯೂಬ್, ಇನ್ಸ್ಟಾ ಅದು ಇದು ನೋಡ್ಕೊಂಡು ಕುಂತಿದ್ದೆ. ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್, ಚಕ್ಲಿ ತಿಂದೆ. ಈಗ ಸ್ನಾನ ಮಾಡ್ಬೇಕು. ಫುಲ್ ಲೇಝಿ ಆಗಿಬಿಟ್ಟಿನಿ, ಬಟ್ ಐ ಹ್ಯಾವ್ ಟು ಟೇಕ್ ಬಾತ್. ಸ್ನಾನ ಮಾಡ್ಕೊಂಬರ್ತೀನಿ ಈಗ. ಹೇ ಯು ಗೈಸ್, ಈಗ ಸ್ನಾನ ಮಾಡ್ಕೊಂಡು ಬಂದೆ. ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ಟು ನೈಟ್. ಆ್ಯಕ್ಚುಲಿ ಏನೂ ಅಪ್ಲೈ ಮಾಡಲ್ಲ ಸ್ಕಿನ್ಗೆ ಮನೆಯಾಗಿದ್ದಾಗ. ಆ್ಯಂಡ್ ಈ ಶೆಕಿಗೂ ಈ ಬಿಸಿಲಿಗೂ ನನಗೆ ಏನು ಹಚ್ಕೊಳ್ಳೋಕ್ಕೂ ಮನಸ್ಸು ಬರೋಲ್ಲ. ಬಟ್ ನಾನು ಮಲ್ಕೊಳ್ಳೋಬೇಕಾರೆ ನೈಟ್ ಸ್ನಾನ ಆದಮೇಲೆ ಬೇಸಿಕ್ ಮಾಯ್ಶ್ಚರೈಸರ್ ಹಚ್ಕೊತೀನಿ. ನಾನು ಯೂಸ್ ಮಾಡೋದು ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರು. ಆ್ಯಂಡ್ ಲಿಪ್ ಬಾಮ್ ಹಚ್ತೀನಿ, ಹಿಮಾಲಯ ಲಿಪ್ ಬಾಮು.
ನಾ ಭಾಳ ಹಚ್ಚಕ್ಕೂ ಹೋಗಲ್ಲ, ಲೈಟ್ ಒಂದು ಲೇಯರ್ ಅಪ್ಲೈ ಮಾಡ್ತೀನಿ ಅಷ್ಟೇ, ಬಿಕಾಸ್ ಭಾಳ ಸ್ವೆಟ್ ಆಗ್ತಿರ್ತೀನಿ ನಾನು. ನಿನ್ನೆ ತಲೆ ಸ್ನಾನ ಮಾಡಿ ನಾನು ಬಾಚಿ ಇಲ್ಲ, ಸೊ ಫುಲ್ ಗಂಟಾಗ್ಬಿಟ್ಟೈತೆ ಕೂದಲು. ಈಗ ಬಾಚಿ ಒಂದು ಜಡಿ ಹಾಕ್ಕೊತೀನಿ. ನಮ್ಮ ಹುಡುಗ ನಮ್ಮ ಮಮ್ಮಿ ಜೊತೆ ಅಂಗಡಿಗೆ ಹೋಗಿದ್ದ ಏನೋ ತರಾಕ. ಅಂಗಡಿನಾಗ ಯಾರೋ ಏನೋ ಕೊಟ್ಬಿಟ್ಟಾರ ತಿನ್ನಾಕತನ. ಯಾರು ಕೊಟ್ರಪ್ಪಜ್ಜಿ ಇದು? ಮಾವ ಕೊಡ್ತು. ಏನದಪ್ಪಜ್ಜಿ? ಏನದು? ಹಾನ ಅದು? ಅದು ಖಾರ ಇರ್ತೈತೆ ಅಂಥೇಳಿ ಹಾ ಅಂತಾನ ಅದಕ್ಕೆ. ನಂಗೊಂದು ಕೊಡು, ನಂಗೊಂದು ಕೊಡು. ಆತು ಬಿಡಪ್ಪ, ತಿನ್ನು. ಏನಪ್ಪಜ್ಜಿ? ಏನಿದು? ಅವಳು ಮಚ್ಚಿ ಐತಪ್ಪಜ್ಜಿ. ಹೇ ಯು ಗೈಸ್, ಜಸ್ಟ್ ಊಟ ಮಾಡಿದೆ. ಅದಾದ್ಮೇಲೆ ಏನೂ ಇಲ್ಲ, ಸ್ವಲ್ಪ ಲೈಟ್ ವಾಕ್ ಮಾಡ್ತೇನೆ ನಾ ಹೊರಗೆ ಹೋಗಿ. ಆ್ಯಂಡ್ ರಾಜ ಏನಾರ ಮಕ್ಕೊಂಡಿಲ್ಲ ಇನ್ನೂ ಅಂತಂದ್ರೆ ಅವನ ಜೊತೆ ಸ್ವಲ್ಪ ಆಟ ಆಡ್ತೀನಿ. ಐ ಆಮ್ ಹ್ಯಾಪಿ ದ್ಯಾಟ್ ನಾನು ಇವತ್ತು ವ್ಲಾಗ್ ಮಾಡೋ ಡಿಸಿಷನ್ ಮಾಡಿದ್ದು. ಇಟ್ ವಾಸ್ ಗುಡ್ ಆ್ಯಕ್ಚುಲಿ, ಆ್ಯಂಡ್ ಇಟ್ ವಾಸ್ ಕ್ವೈಟ್ ಅ ಪ್ರೊಡಕ್ಟಿವ್ ಡೇ. ನಾನು ಇನ್ನೂ ಪ್ರೊಡಕ್ಟಿವ್ ಮಾಡ್ಕೋಬೇಕು ನನ್ನ ಡೇಸ್ನೆಲ್ಲ. ಇಟ್ ವಾಸ್ ಅ ಫನ್ ವ್ಲಾಗ್. ನಾನು ಎಂಜಾಯ್ ಮಾಡಿದೆ ಎಲ್ಲ ಮೊಮೆಂಟ್ಸ್ನ. ಐ ಹೋಪ್ ನೀವು ಎಂಜಾಯ್ ಮಾಡಿರಿ ಅಂಥೇಳಿ. ಈ ವ್ಲಾಗ್ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.